ಸರ್ಪಯಾಗದ ಕತೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸರ್ಪಯಾಗಕ್ಕೂ ಉತ್ತಂಕನಿಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಈಗ ನಮಗೆಲ್ಲ ಗೊತ್ತು ಉತ್ತಂಕನಿಗೂ ತಕ್ಷಕನಿಗೂ ಯಾವುದೇ ಒಂದು ಸಂಬಂಧ ಇರೋದಿಲ್ಲ. ಆದರೂ ತಕ್ಷಕ ಬಂದು ಯಾರಿಗೆ ತೊಂದರೆ ಕೊಟ್ಟ? ಉತ್ತಂಕನಿಗೆ ತೊಂದರೆ ಕೊಟ್ಟ. ಇದು ಗುರುಪತ್ನಿಗೆ ಕೊಟ್ಟದಂತ ನಾನು ಓಲೆ ತಗೊಂಡೋಗಿ ಕೊಟ್ಟೆ ಅನ್ನೋಂತಹ ನೆಮ್ಮದಿ ಏನೋ ಇತ್ತು ಉತ್ತಂಕನಿಗೆ. ಆದರೆ ತಕ್ಷಕ ನನಗೆ ಸುಮ್ಮನೆ ಆದರೂ ಏನು ಮಾಡ್ದ? ತೊಂದರೆ ಕೊಟ್ಟ ಅನ್ನೋ ಕೋಪ ಅವನಲ್ಲಿ ಇತ್ತು. ಅಷ್ಟೇ ಅಲ್ಲದೆ ಇವನಿಗೆ ಉತ್ತಂಕನಿಗೆ ಗೊತ್ತಾಗಿತ್ತು ಜನಮೇಜಯರಾಯನ ತಂದೆ ಯಾರೋ ಪರೀಕ್ಷಿತ ಮಹಾರಾಜ, ಅವ್ರನ್ನ ಕೊಂದವ್ರು ಯಾರೋ ತಕ್ಷಕನೇ ಅನ್ನೋದು ಗೊತ್ತಿತ್ತು. ಅದಕ್ಕೆ ಹೆಂಗಾದರೂ ಮಾಡಿ ಇವನು ಆ ಕೋಪವನ್ನು ತೀರಿಸ್ಕೋಬೇಕು ಅಂತ ಹೇಳಿ ಉತ್ತಂಕ ಇವಾಗ ತನ್ನ ಪ್ರಯಾಣವನ್ನು ಎಲ್ಲಿಗೆ ಬೆಳೆಸ್ತಾನೆ? ಹಸ್ತಿನಾಪುರಕ್ಕೆ ಬೆಳೆಸ್ತಾನೆ. ಹಸ್ತಿನಾಪುರದ ರಾಜ ಯಾರು ಇವಾಗ? ಜನಮೇಜಯ. ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತನ ಮಗ ಜನಮೇಜಯ. ಈಗ ಹಸ್ತಿನಾಪುರವನ್ನು ಆಳ್ವಿಕೆ ನಡೆಸ್ತಾ ಇರ್ತಾನೆ. ಉತ್ತಂಕ ಬಂದಿದ ತಕ್ಷಣ ಅವನ ಒಂದು ಸೂಕ್ತವಾದ ಆಸನದಲ್ಲಿ ಕೂರಿಸಿ ಅವನಿಗೆ ಎಲ್ಲ ಉಪಚಾರವನ್ನು ಮಾಡ್ತಾನೆ. ಉಪಚಾರವನ್ನು ಮಾಡಿ ಕೇಳ್ತಾನೆ, ನೀವು ಬಂದಿರೋಂಥ ಉದ್ದೇಶ ಏನು ಸಮಾಚಾರ ಅಂತ ಕೇಳಿದಾಗ, ರಾಜ ನಿನ್ನ ತಂದೆಯನ್ನು ಕೊಂದವ್ರು ಯಾರು? ನಿನಗೆ ನೆನಪಿಲ್ವಾ ಅಂತ ಕೇಳ್ತಾನೆ. ನೆನಪಿದೆ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ನೋವಾಗ್ಬಿಡುತ್ತೆ. ಅವ್ರ ತಂದೆಯನ್ನು ಕೊಂದವನು ಯಾರು? ತಕ್ಷಕ. ನೀನು ಇದುವರೆಗೂ ಯಾವುದೇ ಒಂದು ಪ್ರತೀಕಾರವನ್ನು ಅವನ ಮೇಲೆ ತೀರಿಸ್ಕೊಂಡೇ ಇಲ್ವಲ್ಲ, ನಿನ್ನ ತಂದೆಯನ್ನು ಕೊಂದರೂ ಕೂಡ ಅಂತ ಹೇಳಿ ಅವನ ಒಂದು ಇದನ್ನು ನೆನಪಿಸ್ತಾನೆ ಯಾರೋ? ಉತ್ತಂಕ. ಆಗ ಜನಮೇಜಯರಾಯನಿಗೆ ಕೋಪ ಬರುತ್ತೆ. ಹೌದು, ಆವಾಗ ಉತ್ತಂಕ ಹೇಳ್ತಾನೆ, ನನಗೂ ಕೂಡ ವಿನಾಕಾರಣವಾಗಿ ತಕ್ಷಕ ನನಗೂ ಸಹ ನೋವನ್ನು ಕೊಟ್ಟಿದ್ದಾನೆ, ನಿನ್ನ ತಂದೆಯನ್ನು ಕೂಡ ಏನು ಮಾಡಿದ್ದಾನೆ? ಕೊಂದಿದ್ದಾನೆ. ನೀನು ಇದಕ್ಕೇನಾದರೂ ಪ್ರತೀಕಾರ ಮಾಡಲ್ವಾ ಅಂತ ಕೇಳ್ತಾನೆ. ಆಗ ಜನಮೇಜಯರಾಯನಿಗೆ ಕೋಪ ಬರುತ್ತೆ. ನಾವು ಯಾವ ರೀತಿ ಅವನ ಮೇಲೆ ಪ್ರತೀಕಾರ ತೀರಿಸ್ಕೋಬೋದು, ಏನು ಮಾಡ್ಬೋದು ಅಂತ ಹೇಳಿದಾಗ ಅಲ್ಲೇ ಇದ್ದಂತಹ ಒಬ್ಬ ಮಂತ್ರಿಗಳು ಹೇಳ್ತಾರೆ, ಒಂದು ಯಾಗ ಇದೆ, ಆ ಯಾಗದ ಹೆಸರು ಏನಪ್ಪ ಅಂದರೆ ಕೇಳಿಸ್ಕೊಳ್ಳಿ, ಸರ್ಪಸತ್ರ ಅಂತ. ಏನಾದ್ರ ಹೆಸರು? ಸರ್ಪ. ಈ ಯಾಗವನ್ನು ಏನಾದರೂ ಮಾಡಿದ್ರೆ ಎಲ್ಲ ಹಾವುಗಳು ಬಂದು ಏನು ಮಾಡ್ತವೆ? ಆ ಯಾಗದೊಳಗಡೆ ಬಿದ್ದು ಸತ್ತೋಗ್ತವೆ. ಆಗ ತಕ್ಷಕನೂ ಬರಬೇಕು, ಅವನು ಬಂದು ಏನು ಮಾಡಬೇಕು? ಸಾಯಬೇಕು ಅಂತ ಹೇಳ್ತಾನೆ. ಹಾಗಾಗಿ ಹಂಗೆ ಹೇಳಿದ ತಕ್ಷಣ ಜನಮೇಜಯ ಆ ಮಂತ್ರಿಗಳಿಗೆ ಮತ್ತು ಸೈನಿಕರಿಗೆಲ್ಲ ಆಜ್ಞೆ ಕೊಡ್ತಾನೆ, ಹಾಗಾದರೆ ಈ ಯಾಗ ಮಾಡೋಕ್ಕೆ ಇವತ್ತಿಂದ ಏನು ಮಾಡಿ ಎಲ್ಲರೂ ಸಿದ್ಧ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲ ಸರಿ, ಈಗ ಸರ್ಪಯಾಗಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾರೆ, ಸರ್ಪಸತ್ರ ಯಾಗಕ್ಕೆ. ಈಗ ಹಂಗಾದ್ರೆ ಇದನ್ನು ಹೇಳ್ತಾ ಇದ್ದವ್ರು ಯಾರು? ಸೂತ ಪುರಾಣಿಕರು ಹೇಳ್ತಾ ಇರ್ತಾರೆ, ಹೌದಾ? ಹೇಳುವಾಗ ಅಲ್ಲಿದ್ದಂಥವ್ರಿಗೆ ಒಂದು ಡೌಟ್ ಬರುತ್ತೆ. ಈಗ ತಪ್ಪು ಮಾಡಿದವನು ಯಾರು? ತಕ್ಷಕ. ಇಡೀ ಸರ್ಪಕುಲಕ್ಕೆ ನಾವು ಯಾಕೆ ಶಿಕ್ಷೆ ಕೊಡಬೇಕು? ಇವಾಗ ತಪ್ಪು ಮಾಡಿದವನು ತಕ್ಷಕ, ಹೌದಾ? ಪರೀಕ್ಷಿತ ಮಹಾರಾಜನ್ನ ಕೊಂದವನು ತಕ್ಷಕ, ಮತ್ತು ಉತ್ತಂಕನಿಗೆ ತೊಂದರೆ ಕೊಟ್ಟವನು ತಕ್ಷಕ. ಇಡೀ ಸರ್ಪಗಳನ್ನೆಲ್ಲ ಅಗ್ನಿಗೆ, ಬೆಂಕಿಗೆ ಯಾಕೆ ಆಹುತಿ ಮಾಡಬೇಕು ಅಂತ ಕೇಳ್ತಾರೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಇದಕ್ಕೆ ಇದೊಂದೇ ಕಾರಣ ಅಲ್ಲ, ಇನ್ನೊಂದು ಮುಖ್ಯವಾದ ಕಾರಣ ಇದೆ. ಅದರಿಂದನೇ ಏನಾಗಿದ್ದು? ಈ ಸರ್ಪಗಳೆಲ್ಲ ಅಗ್ನಿಗೆ ಆಹುತಿಯಾಗಿದ್ದು. ಬರೀ ಇದು ಕಾರಣ ಅಷ್ಟೇ. ಉತ್ತಂಕ ಮತ್ತು ಯಾರು? ಪರೀಕ್ಷಿತ ಮಹಾರಾಜರು ನಿಮಿತ್ತ ಮಾತ್ರ. ಮೂಲ ಕಾರಣ, ನಿಜವಾದ ಕಾರಣ ಬೇರೆ ಇದೆ. ಅದು ಏನಪ್ಪ ಅಂದರೆ, ಸರ್ಪಗಳ ತಾಯಿ ಇದ್ದಾಳಲ್ಲ, ಸರ್ಪಗಳ ತಾಯಿನೇ ಅವ್ರಿಗೆ ಏನು ಮಾಡಿರ್ತಾಳೆ? ಶಾಪವನ್ನು ಕೊಟ್ಬಿಟ್ಟಿರ್ತಾಳೆ. ನೀವೆಲ್ಲ ಹೋಗಿ ಅಗ್ನಿಲಿ ಬಿದ್ದು ಸಾಯಿರಿ ಅಂತ ಶಾಪ ಕೊಟ್ಟಿರ್ತಾಳೆ. ಹಾಗಾದರೆ ಇವಾಗ ಇನ್ನೂ ಒಂದು ಡೌಟ್ ಬರುತ್ತೆ. ಅಲ್ಲಿ ಕೇಳ್ತಾ ಇದ್ದಂಥವ್ರಿಗೆ ಸೂತ ಪುರಾಣಿಕರನ್ನು ಕೇಳ್ತಾರೆ, ಹಾಗಾದರೆ ಅಗ್ನಿಗೆ ಎಲ್ಲ ಹಾವುಗಳು ಆಹುತಿ ಆಗ್ಬಿಟ್ಟಿದ್ದಿದ್ರೆ, ಆಹುತಿ ಅಂದರೆ ಸತ್ತೋಗಿದ್ದಿದ್ರೆ, ಇವತ್ತಿಗೂ ಹಾವುಗಳು ಪ್ರಪಂಚದ ಮೇಲೆ ಇದೆಯಲ್ಲ, ಅದು ಹೆಂಗೆ ಸಾಧ್ಯ ಅಂತ ಕೇಳ್ತಾರೆ. ಬ್ರಹ್ಮ ಅಲ್ಲ, ಅದನ್ನ ನಿನಗೆ ಗೊತ್ತ ನಿಂತೋಗಿರುತ್ತೆ, ಸರಿ ಅಲ್ವಾ? ವೆರಿ ಗುಡ್. ಅದು ಯಾಗ ಅರ್ಧಕ್ಕೆ ನಿಂತೋಗಿರುತ್ತೆ. ಯಾಕೆ ನಿಂತೋಯ್ತು ಅಂತ ಕೇಳ್ತಾರೆ. ಆಗ ಕಥೆಯನ್ನು ಹೇಳೋಕ್ಕೆ, ಇದೇ ಸರ್ಪಗಳ ಕತೆ ಹೇಳೋಕ್ಕೆ ಶುರು ಮಾಡ್ತಾರೆ. ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲ. ಪ್ರಜಾಪತಿ ಬ್ರಹ್ಮನಿಗೆ ಕೇಳಿಸ್ಕೊಳ್ಳಿ. ಪ್ರಜಾಪತಿ ಬ್ರಹ್ಮನಿಗೆ ಇಬ್ಬರು ಮಕ್ಕಳು, ಒಬ್ಳು ಕದ್ರು ಮತ್ತು ವಿನತೆ. ಎಷ್ಟೊಂದು ಜನ ಹೆಣ್ಮಕ್ಳಿರ್ತಾರೆ, ಅದರಲ್ಲಿ ಕದ್ರು ಮತ್ತು ವಿನತೆ ಮುಖ್ಯವಾದವರು. ಅವರಿಬ್ಬರನ್ನ ಏನು ಮಾಡ್ತಾನೆ? ಕಶ್ಯಪ ಅನ್ನೋಂಥ ಒಬ್ಬ ಮುನಿಗಳಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಯಾರಿಗೆ ಮಕ್ಕಳು? ಪ್ರಜಾಪತಿ ಬ್ರಹ್ಮನಿಗೆ. ಯಾರ್ಯಾರು? ಕದ್ರು ಮತ್ತು ವಿನತೆ. ಯಾರಿಗೆ ಕೊಟ್ಟು ಮದುವೆ ಮಾಡೋದು? ಕಶ್ಯಪರಿಗೆ.
ಮಾಡಿದಾಗ ಕದ್ರುವಿನ ಹೊಟ್ಟೆಯಲ್ಲಿ ಈ ಹಾವುಗಳು ಹುಟ್ಟುತ್ತವೆ. ಯಾರೋ ಸರ್ಪಗಳ ತಾಯಿ ಯಾರೋ ಕದ್ರು. ಅದರಲ್ಲಿ ಮೊದಲನೇವನೇ ಆದಿಶೇಷ. ಮೊದಲನೇ ಹಾವು ಯಾವುದೋ ಆದಿಶೇಷ ಯಾರು? ಅದ್ರ ವಿಷ್ಣು. ಯಾರ ಮೇಲೆ ಮಲಗಿರೋದು? ವಿಷ್ಣು ಆದಿಶೇಷನ ಮೇಲೆ ದೊಡ್ಡ ಹಾವು ಮಲಗಿರುತ್ತಲ್ಲ, ನೋಡಿದ್ದೀರಲ್ಲ, ಅದೇ ಆದಿಶೇಷ. ಅದೇನೇ ಇಡೀ ಭೂಮಿಯನ್ನು ಏನು ಮಾಡಿರೋದು? ಹೊತ್ಕೊಂಡಿರೋದು. ಇಡೀ ಭೂಮಿಯನ್ನು ಹೊತ್ತಿರೋದು ಯಾರು? ಆದಿಶೇಷ. ಸರ್ಪಗಳ ತಾಯಿ ಯಾರು? ಕದ್ರು. ಅವ್ರ ತಂದೆ ಯಾರು? ಕಶ್ಯಪ. ಮೊದಲನೇ ಮಗ ಯಾರು? ಕದ್ರುವಿನ ಆದಿಶೇಷ. ಅವನೇ ಈ ಭೂಮಿಯನ್ನು ಹೊತ್ತಿರೋನು. ಅರ್ಥ ಆಯ್ತಾ? ಆಮೇಲೆ ಇನ್ನೂ ಜಾಸ್ತಿ ಮಕ್ಕಳಿರ್ತವೆ ಅವಳಿಗೆ. ವಾಸುಕಿ, ಶೇಷ, ಕಾರ್ಕೋಟಕ, ತಕ್ಷಕ, ಈ ಥರ ಎಷ್ಟೊಂದು ಮಕ್ಕಳಿರ್ತವೆ. ಯಾರಿಗೆ? ಆ ಸರ್ಪಗಳ ತಾಯಿ ಯಾರು? ಕದ್ರುವಿನ ಮಕ್ಕಳು ಯಾರು? ಸರ್ಪಗಳು. ಈಗ ವಿನತೆಗೆ ಇಬ್ಬರೇ ಮಕ್ಕಳು. ಅವ್ರು ಯಾರ್ಯಾರು? ಅರುಣ ಮತ್ತೆ ಗರುಡ. ಯಾರ್ಯಾರು? ಅರುಣ ಮತ್ತೆ ಅರುಣ ಯಾರಾಗ್ತಾನೆ ಅಂದರೆ ಸೂರ್ಯನ ಸಾರಥಿ ಆಗ್ತಾನೆ. ಸೂರ್ಯ ಗೊತ್ತಲ್ವಾ? ಸೂರ್ಯನ ಸಾರಥಿ ಅಂದರೆ ಅವನ ರಥವನ್ನು ಓಡಿಸುವ ಸಾರಥಿ ಆಗ್ತಾನೆ. ಗರುಡ ನಮಗೆಲ್ಲ ಗೊತ್ತು. ಗರುಡ ಯಾರ ವಾಹನ? ವಿಷ್ಣುವಿನ ವಾಹನ. ಅದಕ್ಕೆ ನೋಡಿದ್ರೆ ಗರುಡ ಗಮನ ತವ ಚರಣ ಕಮಲ ಮಿಹ ಮನಸ್ಸಿಲ ಸತು ಮಮ ನಿತ್ಯಂ ಅಲ್ವಾ? ಸೊ ಗರುಡನ ವಾಹನ. ಗರುಡ ಯಾರ ವಾಹನ ಆಗ್ತಾನೆ? ವಿಷ್ಣುವಿನ ವಾಹನ ಆಗ್ತಾರೆ. ಈಗ ಇನ್ನೊಂದ್ಸಲ ಹೇಳ್ತೀನಿ. ಪ್ರಜಾಪತಿ ಬ್ರಹ್ಮನ ಮಕ್ಕಳು ಕದ್ರು ಮತ್ತೆ ವಿನತೆ. ಕದ್ರುವನ್ನ ವಿನತೆಯನ್ನು ಯಾರು ಕೊಟ್ಟು ಮದುವೆ ಮಾಡ್ತಾರೆ? ಕಶ್ಯಪರಿಗೆ. ಕದ್ರುವಿಗೆ ಜನಿಸಿದ ಮಕ್ಕಳೇ ಹಾವುಗಳು. ಹಾವುಗಳ ಮೊದಲನೇ ಮಗ ಯಾರು? ಆದಿಶೇಷ. ಅವನು ಏನನ್ನು ಹೊತ್ಕೊಂಡಿದ್ದಾನೆ? ಭೂಮಿಯನ್ನು ಹೊತ್ಕೊಂಡಿದ್ದಾನೆ. ಮತ್ತೆ ವಿನತೆಗೆ ಇಬ್ರು ಮಕ್ಕಳು. ಒಂದು ಅರುಣ ಏನಾಗಿದ್ದಾನೆ? ಸೂರ್ಯನ ಸಾರಥಿ. ಗರುಡ ಯಾರ ಸಾರಥಿ? ಯಾರ ವಾಹನ? ವಿಷ್ಣುವಿನ ವಾಹನ ಆಯಿತು. ಹೀಗಿರ್ಬೇಕಾದ್ರೆ ಇದಕ್ಕೆ ಕಾರಣ ಏನಾಯಿತು? ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ. ಹಿಂದೆ ಕ್ಷೀರಸಾಗರವನ್ನು ಮಥನ ಮಾಡ್ತಾರೆ. ಕ್ಷೀರ ಅಂದರೆ ಏನು? ಹಾಲು. ಕ್ಷೀರಸಾಗರ ಮಥನವನ್ನು ಮಾಡ್ತಾರೆ. ನೀವು ನೋಡಿದ್ರೆ ಒಂದು ಬೆಟ್ಟ ಇರುತ್ತೆ, ಅದಕ್ಕೆ ವಾಸುಕಿ ಅನ್ನೋಂಥ ಒಂದು ದೊಡ್ಡ ಹಾವನ್ನ ಹಾಕ್ಬಿಟ್ಟು ಒಂದು ಕಡೆ ರಾಕ್ಷಸರು, ಇನ್ನೊಂದು ಕಡೆ ದೇವತೆಗಳು ಏನು ಮಾಡ್ತಾರೆ? ಹಿಂಗೆ ನೀವು ಮಜ್ಜಿಗೆ ಕಡಿತೀರ ನೋಡಿದ್ದೀರಾ? ಆ ಥರ ಕಡಿತಾರೆ. ಕಡ್ದಾಗ ಅದರಲ್ಲಿ ವಿಷ ಉತ್ಪತ್ತಿ ಆಗುತ್ತೆ. ಫಸ್ಟು ಗೊತ್ತಾ ನಿಮಗೆ? ವಿಷ ಉತ್ಪತ್ತಿ ಆಗುತ್ತೆ. ಆವಾಗ ಇಡೀ ಪ್ರಪಂಚನೇ ನಾಶ ಆಗ್ತಾ ಇರುತ್ತೆ. ಆ ವಿಷವನ್ನು ಕುಡ್ದವ್ರು ಯಾರು? ಅದಕ್ಕೆ ಅವ್ನಿಗೆ ಏನಂತ ಹೆಸರು ಬಂತು? ನೀಲಕಂಠ, ವಿಷಕಂಠ ಅಂತೆಲ್ಲ ಹೆಸರು ಬಂತು. ಹೌದಾ? ಅದು ಕಡಿಯೋವಾಗ ಮಜ್ಜಿಗೆ ಕಡಿದ್ರೆ ಏನು ಬರುತ್ತೆ? ಬೆಣ್ಣೆ. ಆ ಥರ ಹೇಗೆ ಬರುತ್ತೋ ಆ ಹಾವನ್ನ, ಇದು ಯಾವುದು? ಮಂದರ ಪರ್ವತವನ್ನು, ಕ್ಷೀರಸಾಗರದಲ್ಲಿ ಮಂದರ ಪರ್ವತ, ಅದ್ರ ಕೆಳಗಡೆ ವಿಷ್ಣು ಕೂರ್ಮಾವತಾರವಾಗಿ ಹೋಗಿರ್ತಾನೆ. ವಾಸುಕಿ ಹಾವು, ಅದೇ ಸರ್ಪಗಳ ವಾಸುಕಿ, ಅದನ್ನ ಹಿಂಗೆ ಸುತ್ತಿರ್ತಾರೆ. ಹಗ್ಗದ ಥರ ಸುತ್ತಬಿಟ್ಟು ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು ಹಿಡ್ಕೊಂಡು ಕಡಿತಾ ಇರ್ತಾರೆ. ಏನಕ್ಕೆ ಕಡಿತಾ ಇರ್ತಾರೆ? ಅಮೃತಕ್ಕೋಸ್ಕರ. ಯಾಕೆ ಅಮೃತ ಬೇಕು ಅವ್ರಿಗೆ? ಅಮೃತ ಕುಡಿದ್ರೆ ಸಾವೇ ಇಲ್ಲ ಅಂತ. ಸರಿ, ಹಿಂಗೆ ಕಡಿತಾ ಅದರಲ್ಲಿ ಹೊಸ ವಸ್ತುಗಳು ಬರುತ್ತೆ. ಅದು ಇನ್ನೊಂದ್ಸಲಿ ಯಾವಾಗಲಾದರೂ ಹೇಳ್ತೀನಿ. ಅದರಲ್ಲಿ ಒಂದು ಕುದುರೆ ಬರುತ್ತಪ್ಪ. ಆ ಕುದುರೆ ಹೇಗಿರುತ್ತೆ ಅಂದರೆ ಬೆಳ್ಳಕ್ಕಿರುತ್ತೆ. ಆ ಕುದುರೆ ಹೆಸರು ಏನಪ್ಪ ಅಂದರೆ, ಯಾರಿಗಾದ್ರೂ ಗೊತ್ತಿತ್ತು? ಉಚ್ಚೈಶ್ರವಸ್ಸು ಅಂತ. ಏನು? ಉಚ್ಚೈಶ್ರವಸ್ಸು ಅಂತ. ಅದನ್ನು ನೋಡೋಕ್ಕೆ ಎಷ್ಟೊಂದು ಜನ ಬರ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಆ ಕುದುರೆನ ನೋಡೋಕ್ಕೆ ಬರ್ತಾನೆ ಇರ್ತಾರೆ. ಸರಿ, ಇವರಿಬ್ರು ಒಂದು ದಿವಸ ಕದ್ರು ವಿನತೆ ಇಬ್ಬರು. ಯಾರು ಹೇಳಿ? ಕದ್ರು ವಿನತೆ, ಸರ್ಪಗಳ ತಾಯಿ, ಗರುಡ ಅವರಮ್ಮ, ಅಕ್ಕ ತಂಗಿರು ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವಳು ವಿನತೆ ಹೇಳ್ತಾಳೆ. ಯಾರು? ಗರುಡ ಅವರಮ್ಮ ಹೇಳ್ತಾಳೆ, ನೋಡು ಆ ಕುದುರೆ ದೇವಲೋಕದಲ್ಲಿ ಕುದುರೆ ಇದೆಯಂತೆ, ಅದು ನೋಡೋಕ್ಕೆ ಸಂಪೂರ್ಣವಾಗಿ ಬಿಳಿಯಾಗಿದೆಯಂತೆ, ತುಂಬ ಚೆನ್ನಾಗಿದೆಯಂತೆ, ಎಲ್ಲೋ ಒಂದು ಕಪ್ಪು ಮಚ್ಚೆ ಇಲ್ಲಂತೆ ಅಂತ ಹೇಳ್ತಾಳಂತೆ. ಯಾರು ಹೇಳಿದ್ದು? ವಿನತೆ. ಇಬ್ರು ವಾದ ಮಾಡ್ತಾನೆ ಇರ್ತಾರೆ. ಇಬ್ರು ಈಗ ಏನಂತ ಪಂದ್ಯ ಕಟ್ಕೊಂಡಿದ್ದಾರೆ? ಸರಿಯಾಗಿ ಕೂತ್ಕೋಬೇಕೆಲ್ಲ. ಏನಂತ ಪಂದ್ಯ ಕಟ್ಕೊಂಡಿದ್ದಾರೆ? ಒಂದು ಚೂರು ಕಪ್ಪು ಚುಕ್ಕೆ ಇಲ್ಲ ಅಂದರೆ ವಿನತೆ ಕದ್ರುವಿನ ಸೇವಕಿ ಆಗಬೇಕು.
ಕಪ್ಪು ಚುಕ್ಕೆ ಇತ್ತು ಅಂದರೆ ವಿನತೆ ಸೇವಕಿ ಆಗ್ತಾಳೆ, ಕಪ್ಪು ಚುಕ್ಕೆ ಇಲ್ಲ ಅಂದರೆ ಕದ್ರು ಸೇವಕಿ ಆಗ್ತಾಳೆ. ಓಕೆನಾ? ದಾಸಿ ಥರ ಕೆಲಸ ಮಾಡಬೇಕು, ಅವಳು ಏನು ಹೇಳಿದ್ರೆ ಅದು ಕೆಲಸ ಮಾಡಬೇಕು. ಸರಿ, ಈ ಕದ್ರು ಏನೋ ಚಾಲೆಂಜ್ ಮಾಡಿಬಿಟ್ಲು, ಯಾರೋ ಸರ್ಪಗಳ ತಾಯಿ. ಆದರೆ ಅವಳಿಗೆ ನಿಜವಾಗ್ಲೂ ಏನು ಅದು ಬೆಳ್ಳಕ್ಕಿದೆಯಾ ಅಥವಾ ಬಾಲ ಕಪ್ಪಗಿದೆಯಾ ಗೊತ್ತಿಲ್ಲ. ಆದರೆ ನಾನು ಹೇಳಿದ್ದೇ ನಡಿಬೇಕು ಅನ್ನೋ ಹಠ ಅವಳಿಗೆ ಗೊತ್ತಿಲ್ಲದೆ ಇದ್ರೂ ಪಂದ್ಯ ಕಟ್ಬಿಟ್ಟಿದ್ದಾಳೆ. ಹೇಗಾದರೂ ಮಾಡಿ ಈಗ ನಾನು ಗೆಲ್ಲಬೇಕು ಅಂತ ಹೇಳಿ ತನ್ನ ಮಕ್ಕಳನ್ನೆಲ್ಲ ಕರಿತಾಳೆ. ಶೇಷ, ಆದಿಶೇಷ, ಕಾರ್ಕೋಟಕ, ವಾಸುಕಿ, ತಕ್ಷಕ ಇವ್ರನ್ನೆಲ್ಲ ಕರಿತಾಳೆ. ಎಲ್ಲ ಹಾವುಗಳು ಬರ್ತವೆ. ಬಂದಮೇಲೆ ಹೇಳ್ತಾಳೆ, ನೋಡಿ ನಾನು ಈ ಥರ ವಿನತೆ ಜೊತೇಲಿ ಏನು ಮಾಡಿದ್ದೀನಿ, ಪಂದ್ಯ ಕಟ್ಟಿದ್ದೀನಿ. ಈಗ ನಾನು ಪಂದ್ಯದಲ್ಲಿ ಗೆಲ್ಲೇಬೇಕು. ನನಗೀಗ ಡೌಟ್ ಆಗ್ತಿದೆ, ಕುದುರೆ ಸಂಪೂರ್ಣವಾಗಿ ಬಿಳಿಯಾಗಿದೆಯೇನೋ ಅಂತ ಭಯ ಆಗ್ತಿದೆ. ಅದಕ್ಕೆ ನೀವೇನು ಮಾಡಬೇಕು, ಈಗ ನಾನು ಪಂದ್ಯದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ನೀವು ಹಾವುಗಳೆಲ್ಲ ಹೋಗಿ ಏನು ಮಾಡಬೇಕು, ಅದರ ಬಾಲಕ್ಕೆ ಸುತ್ಕೋಬೇಕು. ಸುತ್ಕೊಂಡಾಗ ಬಾಲ ಏನಾಗುತ್ತೆ, ಕಪ್ಪಾಗುತ್ತೆ. ಆವಾಗ ನಾನು ಪಂದ್ಯದಲ್ಲಿ ಗೆಲ್ತೀನಿ. ವಿನತೆ ಏನಾಗ್ತಾಳೆ, ನನ್ನ ದಾಸಿ ಆಗ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಆವಾಗ ಸರ್ಪಗಳು ಹೇಳ್ತವೆ, ಅಮ್ಮ ನೀನು ಎಂಥ ಮಾತು ಹೇಳ್ತಾ ಇದೆಯಮ್ಮ, ಈ ರೀತಿ ಮೋಸ ಮಾಡೋದು ತಪ್ಪಲ್ವಾ? ಆ ಕುದುರೆ ನಿಜವಾಗ್ಲೂ ನೀನು ಗೊತ್ತಿಲ್ಲ ಅಂದಮೇಲೆ ನೀನು ಪಂದ್ಯ ಕಟ್ಟಬಾರ್ದು. ಆ ಕುದುರೆ ನಿಜವಾಗ್ಲೂ ಏನಾಗಿದೆ, ಸಂಪೂರ್ಣವಾಗಿ ಬಿಳಿಯಾಗಿದೆ. ಈ ರೀತಿ ಮೋಸ ಮಾಡಿ ಗೆಲ್ಲೋದು ತಪ್ಪಲ್ವಾ? ಇವಾಗ ಕುದುರೆ ಬೆಳ್ಳಗಿಲ್ಲ ಅಂದಮೇಲೆ ನಾವು ಹೋಗಿ ಸುತ್ಕೊಂಡ್ರೆ ಅದೇನ ಕಾಣುತ್ತೆ, ಕಪ್ಪಾಗಿ ಕಾಣುತ್ತೆ. ಹಂಗಿದ್ಮೇಲೆ ನಾವು ಹೋಗಿ ಆ ಥರ ಸುತ್ತಕೊಂಡು ಅವ್ರಿಗೆ ಮೋಸ ಮಾಡ್ದಂಗೆ ತಾನೇ ವಿನತೆಗೆ ಅಂದಿದ ತಕ್ಷಣ ಕದ್ರಿಗೆ ಕೋಪ ಬಂದ್ಬಿಟ್ಟು ಏನು ಹೇಳ್ತಾಳೆ, ನನಗೆ ಎದುರುತ್ರ ಕೊಡ್ತೀರಾ, ನೀವೆಲ್ಲ ಬೆಂಕಿನಲ್ಲಿ ಬಿದ್ದು ಸಾಯಂಗಾಗಲಿ ಅಂತ ಶಾಪ ಕೊಟ್ಬಿಡ್ತಾಳೆ. ಇವ್ರು ಯಾವಾಗ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅದು ತಪ್ಪು ಅಂತ ಹೇಳಿಬಿಟ್ರು, ವಿರುದ್ಧವಾಗಿ ಮಾತಾಡ್ಬಿಟ್ರು. ಅದರಿಂದ ಕೋಪಗೊಂಡಂಥ ಕದ್ರು ಏನು ಮಾಡ್ತಾಳೆ, ನೀವೆಲ್ಲನೂ ನನಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ, ನೀವೆಲ್ಲ ಹೋಗಿ ಬೆಂಕಿನಲ್ಲಿ ಬಿದ್ದು ಸಾಯೋಂಗಾಗಲಿ ಅಂತ ಹೇಳಿಬಿಡ್ತಾರೆ. ಸರಿ, ಅವ್ರ ಅಮ್ಮನ ಮಾತಿಗೆ ಎದುರು ಮಾತನಾಡೋಕ್ಕಾಗದೆ ಕೋಪ ಮಾಡ್ಕೊತಾಳೆ ಅನ್ನೋ ಭಯಕ್ಕೆ ಹಾವುಗಳೆಲ್ಲ ಹೋಗಿ ಏನು ಮಾಡ್ತವೆ, ಬಾಲಕ್ಕೆ ಸುತ್ಕೊಂಡ್ಬಿಡ್ತವೆ. ಈ ಕದ್ರು ವಿನತೆ ಹೋಗಿ ನೋಡೋಷ್ಟೊತ್ತಿಗೆ ಆ ಹಾವುಗಳೆಲ್ಲ ಉಚ್ಚೈಶ್ರವಸ್ಸು ಕುದುರೆ ಇರುತ್ತಲ್ಲ ಅದ್ರ ಬಾಲಕ್ಕೆ ಸುತ್ಕೊಂಡ್ಬಿಡುತ್ತೆ. ಸುತ್ಕೊಂಡಿದ ತಕ್ಷಣ ಅದು ಕಪ್ಪಾಗಿ ಕಾಣಿಸುತ್ತೆ. ಆಗ ಪಾಪ ವಿನತೆ ವಿನಾಕಾರಣವಾಗಿ ತಪ್ಪಿಲ್ಲದೆ ಇದ್ರೂ ಕೂಡ ವಿನತೆ ಯಾರು ದಾಸಿ ಆಗ್ತಾಳೆ, ಈ ಹಾವುಗಳ ಕದ್ರು ಮತ್ತು ಸರ್ಪಗಳ ದಾಸಿ ಆಗ್ತಾಳೆ. ಇವಾಗ ಅವ್ರ ಅಮ್ಮ ದಾಸಿ ಆದಮೇಲೆ ಅರುಣ ಮತ್ತು ಗರುಡ ಕೂಡ ಏನಾಗ್ತಾರೆ, ದಾಸರಾಗ್ತಾರೆ. ಅವರು ಹೇಳಿರೋ ಕೆಲಸವನ್ನೆಲ್ಲ ಮಾಡ್ತಾ ಇರ್ತಾರೆ. ಅವರು ಹೀನಾಯವಾಗಿ ನಡೆಸ್ಕೊತಾ ಇರ್ತಾರೆ. ಹೀನಾಯವಾಗಿ ಅಂದರೆ ಬೇಕು ಅಂತ ಕೆಲಸ ಮಾಡೋದು, ಅವಮಾನ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಯಾರ ಕೈಯಲ್ಲಿ ನೋಡೋಕ್ಕಾಗಲ್ಲ, ಗರುಡನ ಕೈಯಲ್ಲಿ ಅವ್ರ ಅಮ್ಮ ಈ ರೀತಿ ಕೆಲಸ ಮಾಡೋದು ನೋಡೋಕ್ಕೆ ಆಗಲ್ಲ. ಯಾರಿಗಾದ್ರೂ ಇಷ್ಟ ಆಗುತ್ತಾ ಅವ್ರ ಅಮ್ಮ ಬೇರೆಯವ್ರ ಮನೇಲಿ ದಾಸಿಯಾಗಿ ಅವಮಾನ ಪಡೋದು ಯಾರಿಗಾದ್ರೂ ಇಷ್ಟ ಆಗುತ್ತಾ? ಆಗಲ್ಲ. ಆಗ ಗರುಡ ಏನು ಮಾಡ್ತಾನೆ, ಹೋಗಿ ಸರ್ಪಗಳನ್ನು ಕೇಳ್ತಾನೆ. ಈಗ ಸರ್ಪಗಳಲ್ಲಿ ಒಂದು ಭಯ ಇದೆ. ಏನಾ ಭಯ, ಯಾರು ಹೇಳ್ತೀರಾ? ನಾವು ಬೆಂಕಿನಲ್ಲಿ ಬಿದ್ದು ಸಾಯಾಗಬೇಕು ಅಂತ ನಮಗೆ ಏನು ಮಾಡಿದ್ದಾರೆ, ಗರುಡ ಹೋಗ್ತಾನೆ. ಯಾರ ಹತ್ರ ಕೇಳ್ತಾನೆ, ಸರ್ಪಗಳ ಹತ್ರ ಹೋಗ್ಬಿಟ್ಟು ಕೇಳ್ಕೊತಾನೆ. ಏನಂತ, ನೋಡಿ ನಮ್ಮ ತಾಯಿ ದಾಸ್ಯವನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ, ನಮ್ಮ ತಾಯಿಯನ್ನು ಈ ದಾಸ್ಯತನದಿಂದ ನಾನು ಬಿಡಿಸ್ಬೇಕು ಅಂದರೆ ಏನು ಮಾಡಿದ್ರೆ ನೀವು ಅದರಿಂದ ಮುಕ್ತಿ ಕೊಡ್ತೀರಾ ಅಂತ ಕೇಳ್ತಾನೆ. ಹಂಗೆ ಕೇಳಿದ ತಕ್ಷಣ ಇವರು ಅದೇ ಚಾನ್ಸು ಅಂತೇಳಿ ಸರ್ಪಗಳು ಏನು ಹೇಳ್ತವೆ ಅಂದರೆ, ದೇವಲೋಕದ ಇಂದ್ರನ ಹತ್ರ ಏನಿದೆ, ಅಮೃತ ಇದೆ, ನೀನು ಅದನ್ನು ತಂದು ಕೊಟ್ಟರೆ ನಾವು ನಿನ್ನನ್ನು ದಾಸ್ಯದಿಂದ ಏನು ಮಾಡ್ತೀವಿ, ಮುಕ್ತಿಗೊಳಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಂಗೆ ಹೇಳಿದ್ದೇ ತಡ ಗರುಡ ಏನು ಮಾಡ್ತಾನೆ, ದೈತ್ಯಾಕಾರವಾಗಿ ತನ್ನ ರೆಕ್ಕೆಗಳನ್ನು ಬಿಚ್ತಾನೆ. ಹಾರ್ಕೊಂಡು ಪಟ ಅಂತ ಅವನು ಹೋಗ್ತಾ ಇರೋ ವೇಗ ಎಷ್ಟಿರುತ್ತೆ, ಸ್ಪೀಡು ಅಂತ ಹೇಳಿದ್ರೆ ಹೋಗ್ತಿದ್ರೆ ಮರಗಳೆಲ್ಲ ರಪ ಅಂತ ಬಿದ್ದೋಗ್ತಾ ಇರುತ್ತಂತೆ. ಅಷ್ಟು ಸ್ಪೀಡಾಗಿ ಹೋಗ್ತಾ ಇರ್ತಾನಂತೆ ಯಾರು, ಗರುಡ. ಹೋಗಿ ಏನು ಮಾಡ್ತಾನಂತೆ, ಹೋಗ್ತಿದ್ರೆ ಪರ್ವತಗಳೆಲ್ಲ ಅಲ್ಲಾಡ್ತಾ ಇರುತ್ತಂತೆ. ಅಷ್ಟು ಫೋರ್ಸ್ ಇರುತ್ತಂತೆ ಅವನ ರೆಕ್ಕೆಗೆ. ವೇಗವಾಗಿ ಹೋಗಿ ಇಂದ್ರನ ಹತ್ರ ಇದ್ದಂತಹ ಇದು ಅಮೃತವನ್ನು ಕೇಳ್ತಾನಂತೆ. ಇಂದ್ರ ಕೊಡ್ಲಿಲ್ಲಂತೆ. ಇಂದ್ರನ ಸೈನಿಕರೆಲ್ಲ ಏನು ಮಾಡ್ತಾರಂತೆ, ಗರುಡನ ಮೇಲೆ ಯುದ್ಧಕ್ಕೆ ಬರ್ತಾರಂತೆ. ಆದರೂ ಅವ್ರನ್ನೆಲ್ಲ ಹೊಡೆದುಡಿಸಿ ಗರುಡ ಏನು ಮಾಡ್ತಾನಂತೆ, ಅಮೃತವನ್ನು ತಗೊಂಬಂದು ಯಾರಿಗೆ ಕೊಡ್ತಾನಂತೆ, ಸರ್ಪಗಳ ಕೈಯಲ್ಲಿ ಕೊಟ್ಟು ತನ್ನ ತಾಯಿಯನ್ನು ಏನು ಮಾಡ್ತಾನಂತೆ, ದಾಸ್ಯದಿಂದ ಬಿಡಿಸ್ತಾನಂತೆ. ಆದರೂ ಈ ಸರ್ಪಗಳಿಗೆ ನೆಮ್ಮದಿ ಇರಲ್ವಂತೆ. ಯಾಕಪ್ಪ ಅಂತ ಹೇಳಿದ್ರೆ, ಇಂದ್ರ ಬಂದು ಮತ್ತೆ ಏನು ಮಾಡಿಬಿಡ್ತಾನಂತೆ, ಆ ಅಮೃತದ ಪಾತ್ರೆಯನ್ನು ಎತ್ಕೊಂಡು ಹೊರಟೋಗ್ತಾನಂತೆ. ಆದರೂ ಇವರಿಗೆ ಏನಾಗಿರುತ್ತೆ, ನಮಗಿನ್ನೂ ಸಾವು ತಪ್ಪಿದ್ದಲ್ಲ ಅನ್ನೋ ಒಂದು ಭಯ ಹೋಗಿರಲ್ವಂತೆ. ಇಷ್ಟೆಲ್ಲ ಆದಮೇಲೆ ಇವಾಗ ಕಾರಣ ಗೊತ್ತಾಯ್ತಾ, ಹಾವುಗಳಿಗೆ ಸರ್ಪಗಳಿಗೆ ಯಾಕೆ ಈ ಶಿಕ್ಷೆ ಬಂತು ಅನ್ನೋದು ಗೊತ್ತಾಯ್ತಾ. ಇತ್ತ ಕಡೆ ಜನಮೇಜಯ ಏನು ಮಾಡಿದ್ದಾನೆ,
ಯಾವ ಯಾಗ? ಸರ್ಪಸತ್ರ ಯಾಗವನ್ನ ಮಾಡ್ತಿದ್ದಾನೆ. ಅದರಲ್ಲಿ ಅಗ್ನಿ, ಹೋತೃ ಎಲ್ಲ 4 ಜನ ಈ ಥರ ದೊಡ್ಡದು ಯಾಗ ಯಜ್ಞಶಾಲೆಯನ್ನು ಮಾಡಿ 4 ಜನ ಅದಕ್ಕೆ ಹೋತೃಗಳನ್ನು ಹಿಂಗೆ ಹಾಕೋರನ್ನ ಎಲ್ಲ ಕೂರಿಸಿ ಯಜ್ಞವನ್ನು ಶುರು ಮಾಡ್ತಿದ್ದಾರೆ. ಹೆಂಗೆ ಅದು ಯಜ್ಞ ಅಂದರೆ ಅಗ್ನಿ ದಗ 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 ಅಂತ ಉರಿತಾ ಇರುತ್ತೆ. ಇವಾಗ ಅವರು ಫಸ್ಟು ಒಂದು ಶೇಷವನ್ನು ಕುರಿತು ಮಂತ್ರವನ್ನು ಹೇಳ್ತಾರೆ. ಶೇಷ ಆಹ್ವಾ ಅಂತ ಹೇಳಿದ್ರೆ ಆ ಹಾವು ಎಲ್ಲಿದ್ರೂ ಬಂದು ಏನಾಗುತ್ತೆ? ಬಂದು ಬೆಂಕಿನಲ್ಲಿ ಬೀಳುತ್ತೆ. ಅದೇ ಥರ ಒಂದೊಂದೇ ಹಾವನ್ನ ಆಹ್ವಾನ ಮಾಡಿ 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 ಸಾಯಿಸ್ತಾ ಇರ್ತಾರೆ. ಅದರಲ್ಲಿ ಎಂತೆಂಥ ಹಾವುಗಳಿರ್ತವೆ ಅಂದರೆ ಬಿಳಿ ಹಾವುಗಳಿರ್ತಾವಂತೆ, ನೀಲಿ ಹಾವು ಇರುತ್ತಂತೆ, ಮರಿ ನಾಗರ ಇರ್ತಾವಂತೆ, ಕಾರ್ಕೋಟಕ ವಿಷ ಸರ್ಪಗಳಿರ್ತಾವಂತೆ. ಎಲ್ಲ ಹಾವುಗಳು ಪಾಪ ವಿಲ 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 ಅಂತ ಒದ್ದಾಡ್ಕೊಂಡು ಬುಸ್ಸುಗುಟ್ಕೊಂಡು, ಯಾಕೆ ಹೇಳಿ? ಕೋಪ. ಯಾರಿಗಾದ್ರೂ ಬೆಂಕಿಲಿ ಹೋಗೋಕೆ ಇಷ್ಟನಾ? ಪಾಪ ಬುಸ್ಗುಟ್ಕೊಂಡು ಒಂದೊಂದೇ ಬೀಳ್ತಾ ಇರ್ತಾವಂತೆ. ಇಷ್ಟೆಲ್ಲ ಬಿದ್ರೂ ಆದರೆ ಜನಮೇಜಯನಿಗೆ ಮಾತ್ರ ತೃಪ್ತಿ ಇರಲಿಲ್ಲ. ಯಾಕಂದರೆ ತಕ್ಷಕ ಇನ್ನೂ ಬಂದಿಲ್ಲ, ಮೇನ್ ಪಾರ್ಟಿನೇ ಬಂದಿಲ್ಲ ಅಂಥೇಳಿ ಅವ್ನಿಗಿನ್ನೂ ಸಮಾಧಾನ ಆಗಲಿಲ್ಲಂತೆ. ಅಷ್ಟರಲ್ಲಿ ತಕ್ಷಕ ಏನು ಮಾಡ್ತಾನಂತೆ ಗೊತ್ತಾ? ಕಳ್ಳ ಇವನೇನು ಮಾಡ್ತಾನಂತೆ, ಹೋಗಿ ಮಿಲನ್ ಕೇಳಿಸ್ಕೊ, ಏನು ಮಾಡ್ತಾನಂತೆ ಅಂದರೆ ಇಂದ್ರನ ಹತ್ರ ಹೋಗಿ ಆಶ್ರಯ ಪಡ್ಕೊಂಬಿಡ್ತಾನಂತೆ. ದಯವಿಟ್ಟು ನನ್ನನ್ನು ಹೆಂಗಾದರೂ ಮಾಡಿ ನೀನೇನು ಮಾಡಬೇಕು? ಕಾಪಾಡಬೇಕು ಅಂಥೇಳಿ ಅವನನ್ನು ಆಶ್ರಯ ಕೇಳ್ತಾನಂತೆ. ಕೇಳಿಬಿಟ್ಟು ಇಂದ್ರನನ್ನು ಕೈ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾನಂತೆ. ಇಂದ್ರ ಹೇಳ್ತಾನಂತೆ, ಹೆಂಗಿದ್ರು ಅಗ್ನಿ ಇಲ್ಲೇ ಇದ್ದಾನೆ, ನೀನೇನು ಯೋಚನೆ ಮಾಡಬೇಡ ಅಂಥೇಳಿ ಅಲ್ಲೇ ಕೂತ್ಕೊಬಿಡ್ತಾನಂತೆ. ಇತ್ತ ಕಡೆ ಅಷ್ಟರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸರ್ಪಗಳಲ್ಲಿ ಒಬ್ಬ ಏಲಾಪತ್ರ ಅನ್ನುವಂಥ ಒಂದು ಹಾವಿರುತ್ತಂತೆ. ಏನಾದ್ರ ಹೆಸರು? ಏಲಾಪತ್ರ ಅನ್ನುವಂಥ ಒಂದು ಹಾವಿರುತ್ತಂತೆ. ಅದು ಈ ಹಾವುಗಳೆಲ್ಲ ಹಿಂಗೆ ಬೀಳ್ತಾ ಇದ್ದಿದ್ದನ್ನು ನೋಡಿ ಅದಕ್ಕೆ ಮುಂಚೆನೇ ಒಂದು ಮಾತು ಹೇಳಿರುತ್ತಂತೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ತಂಗಿ ಇದ್ದಾಳೆ, ಅವಳ ಹೆಸರು ಜರತ್ಕಾರು ಅಂತ. ಏನು ಅವಳ ಹೆಸರು? ಜರತ್ಕಾರು. ಸರ್ಪಗಳ ತಂಗಿ ಜರತ್ಕಾರು. ಅವಳಿಗೆ ಮದುವೆ ಮಾಡಿಬಿಟ್ರೆ ಅವಳಿಗೊಂದು ಮಗು ಹುಟ್ಟುತ್ತಲ್ಲ, ಆ ಮಗು ಹುಟ್ಟಿದ್ರೆ ಅದು ನಮ್ಮ ವಂಶಕ್ಕೆ ಸೇರಲ್ಲ, ಸರ್ಪಗಳ ವಂಶಕ್ಕೆ ಸೇರಲ್ಲ. ಆ ಮಗು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿಬಿಟ್ಟು ಅವಳಿಗೆ ಏನು ಮಾಡಿರ್ತಾರೆ, ಒಬ್ಬ ಒಳ್ಳೆ ವರನನ್ನು ಹುಡುಕಿ ಮದುವೆ ಮಾಡಿರ್ತಾರೆ. ಅವಳಿಗೆ ಒಂದು ಮಗು ಹುಟ್ಟಿರುತ್ತೆ. ಆ ಮಗು ಹೆಸರು ಜರತ್ಕಾರು ಆಸ್ತಿಕಾ ಅಂತ. ಏನು ಹೆಸರು? ಜರತ್ಕಾರು ಆಸ್ತಿಕ. ಅವನು ಈಗ ಇವರನ್ನ ಈ ಸರ್ಪಯಾಗದಿಂದ ಏನು ಮಾಡ್ತಾನೆ? ಮುಕ್ತಿ ಕೊಡಿಸ್ತಾನೆ ನೋಡಿ. ಆಮೇಲೆ ಈ ಶೇಷ, ವಾಸುಕಿ, ಈ ಹಾವುಗಳೆಲ್ಲ ಏನು ಮಾಡ್ತವೆ, ಈಗ ಅವ್ರ ಮಗ ಇರ್ತಾನಲ್ಲ, ಜರತ್ಕಾರುವಿನ ಮಗ ಯಾರು? ಜರತ್ಕಾರು ಆಸ್ತಿಕ. ಅವನ ಹತ್ರ ಹೋಗಿ ಎಲ್ಲ ಬೇಡ್ಕೊತಾವಂತೆ, ನೋಡಪ್ಪ ನಮ್ಮನ್ನೆಲ್ಲ ಈ ಥರ ಏನು ಮಾಡ್ತಿದ್ದಾರೆ, ಆಹುತಿ ಮಾಡ್ತಿದ್ದಾರೆ. ಹೋಗಿ ಯಾರನ್ನು ಕೇಳ್ತವೆ? ಈ ಜರತ್ಕಾರುವಿನ ಮಗ ಯಾರು? ಆಸ್ತಿಕನನ್ನ ಕೇಳ್ತಾರೆ. ಆಗ ಆಸ್ತಿಕ ಹೇಳ್ತಾನೆ, ಆಯಿತು ಅಂತ ಹೇಳಿ ಅವನು ನಾನು ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಒಪ್ಕೊತಾನೆ. ಸರಿ, ಈಗ ಋಷಿಗಳು, ಈಗ ಜನಮೇಜಯ ಹೇಳ್ತಾನೆ ಎಲ್ಲರೂ ಬಂದಿದ್ದಾರೆ, ಆದರೆ ತಕ್ಷಕ ಮಾತ್ರ ಇನ್ನೂ ಬಂದಿಲ್ಲ, ನೀವು ಅವನನ್ನು ಕರಿಲೇಬೇಕು ಅಂತ ಹೇಳಿದಾಗ, ಆಗ ಅಲ್ಲಿ ಈ ಥರ ಹೋಮದಲ್ಲಿ ಹಿಂಗೆ ತುಪ್ಪ ಸುರಿತಾ ಇರ್ತಾರೆ ನೋಡಿದ್ದೀರಾ, ಅವ್ರು ಹೇಳ್ತಾರೆ ಇಲ್ಲ, ತಕ್ಷಕ ಏನು ಮಾಡಿದ್ದಾನೆ? ಯಾರ ಆಶ್ರಯವನ್ನು ಪಡ್ಕೊಂಡಿದ್ದಾನೆ? ಇಂದ್ರನ ಆಶ್ರಯವನ್ನು ಪಡ್ಕೊಂಡಿದ್ದಾನೆ ಅಂದಾಗ ಅವ್ರು ಹೇಳ್ತಾರೆ, ಹಂಗಾದ್ರೆ ಇಂದ್ರನ ಮಂತ್ರವನ್ನದ ಸಹಿತ ಹೇಳು, ಇಂದ್ರನು ಬಂದು ಬೀಳಲಿ ಅಂತ ಹೇಳ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ? ತಕ್ಷಕನ ಮಂತ್ರ, ಇಂದ್ರನ ಮಂತ್ರ ಎರಡನ್ನೂ ಹೇಳ್ತಾರೆ. ಅವಾಗ ಇಂದ್ರ ಅಯ್ಯೋ ನಾನೋಗಿ ಸಾಯ್ತೀನಲ್ಲ ಅಂಥೇಳಿ ತಕ್ಷಕನ ಜೋರಾಗಿ ಏನು ಮಾಡ್ತಾನೆ? ಹಿಂಗೆ ಎತ್ತಿ ತಳ್ಳಿ ದಬ್ಬತಾನೆ. ಆವಾಗ ಅವನು ದುಪ್ ಅಂತ ಏನು ಮಾಡ್ತಾನೆ? ಕೆಳಗಡೆಗೆ ಬೀಳ್ತಾನೆ. ಇನ್ನೇನು ಅವನು ಅಗ್ನಿಗೆ ಆಹುತಿ ಆಗಬೇಕು, ಅಷ್ಟರಲ್ಲಿ ಯಾರು ಬರ್ತಾನೆ? ಆಸ್ತಿಕ ಬರ್ತಾನೆ. ಆಸ್ತಿಕ ಯಾರು? ಜರತ್ಕಾರುವಿನ ಮಗ. ಜರತ್ಕಾರು ಯಾರು? ಸರ್ಪಗಳ ತಂಗಿ. ಬರ್ತಾನೆ. ಅವನೇನು ಮಾಡ್ತಾನೆ? ಫಸ್ಟ್ ಜೋರಾಗಿ ಅವನ ಕಂಠ ತುಂಬ ಚೆನ್ನಾಗಿರುತ್ತೆ, ಅವನ ಮುಖ ತುಂಬ ಸುಲಕ್ಷಣವಾಗಿರುತ್ತೆ. ಅವನು ಎಷ್ಟು ಚೆನ್ನಾಗಿ ಮಂತ್ರಗಳನ್ನು ಹೇಳ್ತಾನೆ ಅಂದರೆ ಕೇಳೋಣ ಅನಿಸ್ತಾ ಇರುತ್ತೆ. ಯಾಗ ನಡೀತಾ ಇರ್ತದೆ, ಸರ್ಪಗಳು ಬಂದು ಬೀಳ್ತಾ ಇರ್ತವೆ, ಇನ್ನೇನು ತಕ್ಷಕ ಬಂದು ಬೀಳಬೇಕು. ಅಷ್ಟರಲ್ಲಿ ಆಸ್ತಿಕ ಬಂದು ಜನಮೇಜಯ ರಾಯನನ್ನು ತುಂಬ ಚೆನ್ನಾಗಿ ಹೊಗಳಕ್ಕೆ ಶುರು ಮಾಡ್ತಾನೆ. ನೀನು ಅಂಥ ರಾಜ, ಇಂಥ ರಾಜ, ನೀನು ಅಷ್ಟೊಳ್ಳೆಯವನು, ಇಷ್ಟೊಳ್ಳೆಯವನು, ಇಷ್ಟು ಜನಗಳ ಸೇವೆ ಮಾಡಿದ್ಯಾ ಅಂತೆಲ್ಲ ಅಲ್ಲಿ ಅವ್ರನ್ನ, ಮತ್ತು ಅಲ್ಲಿರ್ತಾರಲ್ಲ ಮಂತ್ರಿಗಳು ಅವರನ್ನು, ಮತ್ತು ಆ ಋತ್ವಿಜರನ್ನು, ಅಂದರೆ ಅಲ್ಲಿ ಈ ಹವಿಸ್ಸನ್ನು ಕೊಡ್ತಾ ಇರ್ತಾರಲ್ಲ, ಆಹುತಿ ಕೊಡ್ತಾ ಇರ್ತಾರಲ್ಲ ಅವರನ್ನು, ಮತ್ತು ಈ ವಂಶವನ್ನು, ಕುರು ವಂಶವನ್ನು
ತುತ್ತಿಸೋಕ್ಕೆ ಶುರು ಮಾಡ್ತಾನೆ, ಅಂದರೆ ಹೊಗಳೋಕ್ಕೆ ಶುರು ಮಾಡ್ತಾನೆ. ಇವನು ಯಾವಾಗ ಹೊಗಳಿದ್ನೋ ಜನಮೇಜನರಾಯನಿಗೆ ಅವನ ಮುಖಲಕ್ಷಣ, ಅವನ ಕಂಠಮಾಧುರ್ಯ ಇದೆಲ್ಲ ನೋಡಿ ಅವನಿಗೇನಾಯಿತು, ತುಂಬ ಖುಷಿ ಆಯಿತು. ಖುಷಿಯಾಗಿದೆ ಏನು ಹೇಳ್ತಾನೆ, ಬ್ರಾಹ್ಮಣ ಕುಮಾರ ನಿನಗೇನು ವರ ಬೇಕೋ ಕೇಳ್ಕೋ ಅಂತ ಹೇಳ್ತಾನೆ. ಅವನು ಹಂಗೆ ಕೇಳಿದ ತಕ್ಷಣ ಇವನೇನು ಮಾಡ್ತಾನೆ, ಈ ಕ್ಷಣನೇ ನೀನೇನು ಮಾಡಬೇಕು, ಸರ್ಪಯಾಗವನ್ನು ನಿಲ್ಲಿಸ್ಬೇಕು ಅಂತ ಹೇಳ್ತಾನೆ. ಆಗ ಅವನೇನು ಅನ್ಕೊತಾನೆ, ನಾವು ಏನು ಅಂದ್ಕೊಂಡಿದ್ದೆ, ನೀವು ಏನೋ ಒಂದು ಭೂಮಿ ವಾರ ಕೇಳ್ತಾನೆ ಅಥವಾ ಒಂದು ಏನಾದರೂ ಹಸುಗಳನ್ನ ದಾನ ಕೇಳ್ತಾನೆ ಅಂದ್ಕೊಂಡ್ರೆ ಸರ್ಪಯಾಗನೇ ನಿಲ್ಲಿಸ್ಬಿಟ್ನಲ್ಲಪ್ಪ, ಅದು ಮೇನ್ ತಕ್ಷಕನೇ ಬಂದು ಬಿದ್ದಿಲ್ಲಲ್ಲ ಅನ್ವಿತಾ ಅಂತ ಹೇಳಿ ಅವನೇನು ಮಾಡ್ತಾನೆ, ಆದ್ರೂ ನೋವಿನಿಂದನೇ ಏನು ಮಾಡ್ತಾನೆ, ಸರ್ಪಯಾಗವನ್ನು ಅಲ್ಲಿಗೆ ನಿಲ್ಲಿಸ್ತಾನೆ. ಆದ್ರಿಂದನೇ ಏನಾಯಿತು, ಇವತ್ತಿಗೂ ಸರ್ಪಗಳು ಒಂದಷ್ಟು ಉಳ್ಕೊಂಡು ಬದುಕೊಂಡು ಇದ್ದಾವೆ. ಅದಕ್ಕೆ ಅರ್ಧಕ್ಕರ್ಧ ಸರ್ಪಗಳೇನಾಗಿದ್ದಾವೆ, ಅಗ್ನಿಯಲ್ಲಿ ಬಿದ್ದು ನಾಶ ಆಗಿದೆ. ಅಂದರೆ ಇದಕ್ಕೆ ಸರ್ಪಯಾಗಕ್ಕೆ ಮುಖ್ಯವಾದ ಕಾರಣ ಯಾರಪ್ಪ ಅಂದರೆ ಯಾರೋ ಸರ್ಪಗಳ ತಾಯಿ ಕದ್ರು ಅವಳ ಶಾಪವೇ ಕಾರಣ. ಇವರು ಯಾರು, ಉತ್ತಂಕ ಮತ್ತು ಪರೀಕ್ಷಿತ ಮಹಾರಾಜ ನಿಮಿತ್ತ ಮಾತ್ರ, ಬರೀ ಕಾರಣ ಮಾತ್ರ. ಅರ್ಥ ಆಯ್ತಾ? ಈ ಕಥೆಯನ್ನು ಹೇಳ್ತಾರೆ, ಸರ್ಪಯಾಗದ ಕಥೆಯನ್ನು ಅವರೆಲ್ಲ ರೋಮಾಂಚನಗೊಳ್ತಾರೆ. ಯಾರು ಸೂತ ಪುರಾಣಿಕರು ಹೇಳಿದಾಗ, ಹಾಗಾದರೆ ಇದನ್ನೆಲ್ಲ ಕೇಳಿ ನಮ್ಗೆ ಇನ್ನೂ ಖುಷಿ ಆಗ್ತು. ಹಾಗಾದರೆ ಮಹಾಭಾರತ ಅಂದರೆ ಏನು, ಮಹಾಭಾರತ ಬರೆದವ್ರು ಯಾರು, ಅದು ಎಲ್ಲಿ ನಡೀತು, ಹೇಗೆ ನಡೀತು, ಏನೇನೆಲ್ಲ ಆಯಿತು ಅಂತ ಹೇಳಿದಾಗ ಆಯಿತು ಎಲ್ಲವನ್ನ ಹೇಳ್ತೀನಿ, ಆದರೆ ಮೊದಲು ಶ್ರೀಮನ್ನಾರಾಯಣನ ಧ್ಯಾನವನ್ನು ಮಾಡೋಣ ಅಂತ ಹೇಳಿ ಅವರೆಲ್ಲ ಅದಕ್ಕೂ ಮುಂಚೆ ಸರ್ಪಯಾಗದ ಕತೆ ಮುಗೀತಲ್ವಾ, ಮುಗ್ದಿದ ತಕ್ಷಣ ಏನು ಮಾಡ್ತಾರೆ, ನಾರಾಯಣನ ಮಂತ್ರವನ್ನು ಜಪಿಸ್ತಾರೆ. ಆಮೇಲೆ ಮಹಾಭಾರತದ ಕಥೆಯನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ಇದಿಷ್ಟು ಅದ್ರ ಮುಂಚೆ ನಡೆದಂಥ ವಿಷಯ.